ನನ್ನ ಮನಸ್ಸಲ್ಲಿ ಆಯ್ತು ಸಮಥಿಂಗ್ ಇಸ್ ರಾಂಗ್, ಏನೇ ಇದ್ರೆ ನಾವು ಅದನ್ನು ತೋರಿಸ್ಬೇಕು ಅನ್ನೋಂಥ ಒಂದು ಅಭಿಪ್ರಾಯ ನನ್ನ ಮನಸ್ಸಲ್ಲಿ ಬಂತು. ಇನ್ನು ನಾನು ಹೀಗೆ ನೋಡ್ತಾ ಇದ್ರೆ ಆಗ್ಲಿಕ್ಕಿಲ್ಲ, ಮನೇಲಿ ಯಾವುದೇ ಕೆಲಸ ಆಗುದಿಲ್ಲ, ನಾನು ಸ್ಲೋ ಆಗ್ತಾ ಇದ್ದೇನೆ, ಯಾವುದೇ ಕೆಲಸ ಆಗುದಿಲ್ಲ, ಎಲ್ಲರ ಹತ್ರ ನನಗೆ ಸಿಟ್ಟು ಬರ್ತದೆ ಮನೆಯಲ್ಲಿ. ಈಚೆ ಮನೆಯಲ್ಲಿ ಕೆಲಸಕ್ಕೆ ಬರುವಾಗ ಕೆಲಸಕ್ಕೆ ಬರ್ತೀನಿ ನಾನು, ಹೇಗೋ ಬಂದು ಮುಟ್ತೇನೆ, ಮುಟ್ಟಿದ ನಂತರ ಸ್ವಲ್ಪ ಕೆಲಸ ಮಾಡಿ ತಲುಪಿದ ನಂತರ ಮನೆಯಲ್ಲಿ ಅದು ಸುಸ್ತು, ಹೀಗೆ ಕಂಟಿನ್ಯೂ ಆಗ್ತಾ ಉಂಟು ನನ್ನ ಜರ್ನಿ. ಆದ ಕಾರಣ ನಾನು ಯೋಚನೆ ಮಾಡಿದೆ, ಇನ್ನು ಹೀಗೆ ನಿಂತರೆ ಆಗ್ಲಿಕ್ಕಿಲ್ಲ, ಇನ್ನು ನಾನು ಡಾಕ್ಟರ್ ಹತ್ರ ಹೋಗಲೇಬೇಕು ಅಂತ ಹೇಳಿ ಟೀಚರ್ ಹತ್ರ, ಸುಹಾಸಿನಿ ಟೀಚರ್ ಹತ್ರ ಹೇಳಿದ್ರೆ ನಂಬರ್ ಕೊಡಿ, ಒಂದು ನೀವು ಜಸ್ಟ್ ಅವ್ರ ಹತ್ರ ಮಾತನಾಡಿ, ಅದರ ನಂತರ ನಾನು ಡಾಕ್ಟರ್ ಹತ್ರ ಹೋಗಿ ಮಾತನಾಡ್ತೇನೆ ಅಂತೇಳಿ ಡಾಕ್ಟರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಬಂದೆ. ಹಾಗೆ ಒಂದು ನಾನು ಹೇಳಿದ್ದದ್ದು ಸುಸ್ತಾದ ನಂತರ ಅವ್ರು ಹಿಸ್ಟ್ರಿ ಕೇಳಿದ್ರು. ಹಿಸ್ಟ್ರಿ ಕೇಳುವಾಗ ನನಗೆ ಸ್ವಲ್ಪ ಲೂಸ್ ಮೋಷನ್ ಇಂಥ ಎಲ್ಲ ಪ್ರಾಬ್ಲಮ್ ಸ್ವಲ್ಪ ಇದು, ಅಥವಾ ಡೈಜೆಷನ್ ಸರಿಯಾಗದೆ ಇರ್ಬೋದು, ಇಂಥದ್ದೆಲ್ಲ ಸಮಸ್ಯೆ. ನಂತರ ನನಗೆ ಕೆಮ್ಮು ಬರುವುದಿತ್ತು. ಕೆಮ್ಮು ಅಂದರೆ ಕಫ, ಆ ಕಫ ಯಾವಾಗಲೂ ಬರುವಂಥದ್ದು, ಅಥವಾ ಅದು ಕೆಮ್ಮು ಸ್ಟಾಕ್ ಆಗಿ ಕೆಮ್ಮು ಬರುವಂಥದ್ದು. ಸಾಧಾರಣ ಒಂದು ಸೀಸನ್ಸ್ ಚೇಂಜ್ ಆಗುವಾಗ ವರ್ಷದಲ್ಲಿ 1, 2, 3 ಸರ್ತಿ ಕೆಮ್ಮು ಸಿವಿಯರ್ ಆಗ್ತದೆ. ಕೆಮ್ಮುದಂದ್ರೆ ನಿಲ್ಲಿಕ್ಕೆ ಆಗುದಿಲ್ಲ, ಆ ಥರದ ಒಂದು ಕೆಮ್ಮು, ಒಂದು ಅಲರ್ಜಿಕ್ ಕಾಫ್ ಅನ್ನುವಂಥ ಆ ಟೈಪಿನ ಒಂದು ಕೆಮ್ಮು ಇದಿತ್ತು. ಇದಾದ ನಂತರ ನೆಕ್ಸ್ಟ್ ನನಗೆ ಸಣ್ಣ ಸಿಂಪ್ಟಮ್ ಇದ್ದದ್ದು ನನ್ನ ಆ್ಯಂಕಲಲ್ಲಿ, ನನ್ನ ಮೊಣಕಾಲಿನಲ್ಲಿ ಈ ಭಾಗದಲ್ಲೆಲ್ಲ ನೀರು ನಿಲ್ಲುವಂಥದ್ದು, ಸ್ವಲ್ಪ ನೀರು ಅಂದ್ರೆ ನಾನು ಯೋಚನೆ ಮಾಡಿದ್ದು ಸ್ವಲ್ಪ ನೀರು ಅಂತ, ನೋಡುವಾಗ ಇಡೀ ಕಾಲಿನಲ್ಲಿ ಅವರು ಒತ್ತುವಾಗ ಎಲ್ಲ ಕಡೆ ನೀರುಂಟಲ್ಲಿ, ಹೀಗೆ ಲಂಪು ಬರ್ತದೆ ಅಲ್ಲಿ, ಹೀಗೆ ಒಂದು ಗುಳ್ಳೆ ಆಗ್ತದೆ ಅಲ್ಲಿ. ಸೊ ಇದೆಲ್ಲ ನನ್ನ ಬೇಸಿಕ್ ಪ್ರಾಬ್ಲಮ್ ಇದ್ದದ್ದು.